ಸರ್ ನನ್ನ ಕಂಪನಿ ಸೂಪರ್ ಉಂಟು ಅಂತ ಕೆಲಸ ಮಾಡ್ತಾರೆ, ಅದು ಬೇರೆ. ಸರ್ ನನ್ನ ಕಂಪನಿ ಲೀಗಲ್ ಆಗಿ ಉಂಟು ಅಂತ ಕೆಲಸ ಮಾಡ್ತಾರೆ, ಇದು ಬೇರೆ. ಓಕೆ, ಚಂದದ ಹಿಂದೆ ಹೋಗ್ಬೇಡಿ. ಸರ್ ನನ್ನ ಇನ್ಕಮ್ ಹೈಯೆಸ್ಟ್ ಇನ್ಕಮ್ ಸರ್ ನನ್ನ ಕಂಪನಿಯಲ್ಲಿ, ನನ್ನ ಕಂಪನಿಯವರು ಕೊಟ್ಟಷ್ಟು ಇನ್ಕಮ್ ಬೇರೆ ಯಾವ ಕಂಪನಿಯಲ್ಲೂ ಕೊಡಲ್ಲ ಗೊತ್ತಾ ಅಂತ. ಆ ಇನ್ಕಮ್ಗೆ ಆಸೆ ಪಟ್ಟು ನೀವು ಬಲಿಕ ಬಕ್ರ ಆಗ್ಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸರಿ ಇಲ್ಲ ಅಂತಂದೇಳಿ ಉಕಾರ ಮಾಡ್ಕೊಂತ ತಿರುಗ್ತೀರಾ. ದಟ್ ಈಸ್ ರಾಂಗ್. ನೀವು ಒಳ್ಳೆ ಇನ್ಕಮಿನ ಹಿಂದೆ ಓಡಬೇಡಿ, ನೀವು ಒಳ್ಳೆ ಪ್ರಾಡಕ್ಟಿನ ಹಿಂದೆ ಓಡಬೇಡಿ, ನೀವು ಒಂದು ಒಳ್ಳೆ ಕಂಪನಿ ಹಿಂದೆ ಓಡಬೇಡಿ. ನಾನು ಹೇಳೋದು ನೀವೊಂದು ಒಳ್ಳೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿರೋ ಕಂಪನಿ ಹಿಂದೆ ಓಡಿ. ಆ ಕಂಪನಿ ಹಿಂದೆ ಓಡಿದ್ರೆ ನಿಮಗೆ ಒಳ್ಳೆಯ ಪ್ರಾಡಕ್ಟ್ ಆಟೋಮೆಟಿಕ್ ಆಗಿ ಸಿಗುತ್ತೆ, ಒಳ್ಳೆಯ ಪೇಔಟ್ ಆಟೋಮೆಟಿಕ್ ಆಗಿ ಸಿಗುತ್ತೆ, ಒಳ್ಳೆಯ ಲೀಡರ್ಗಳು ಆಟೋಮೆಟಿಕ್ ಆಗಿ ಸಿಗ್ತಾರೆ, ಒಳ್ಳೆಯ ಸಿಸ್ಟಮ್ ಆಟೋಮೆಟಿಕ್ ಆಗಿ ಸಿಗುತ್ತೆ, ನಿಮಗೆ ಪರ್ಮನೆಂಟ್ ಇನ್ಕಮ್ ಬರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಕಂಪನಿಯನ್ನ ಓಪನ್ ಮಾಡ್ತಾರೆ, ರಾಂಗ್ ಬಿಸ್ನೆಸ್ ಪ್ಲಾನ್ ಅನ್ನ ಡಿಸೈನ್ ಮಾಡ್ತಾರೆ, ಹಂಚ್ಬಿಡ್ತಾರೆ ಜಾಸ್ತಿ ದುಡ್ಡನ್ನ, ಆಮೇಲೆ ಅವರಿಗೆ ಕಂಪನಿ ರನ್ ಮಾಡಕ್ಕಾಗಲ್ಲ, ಅವ್ರು ಓಡೋಗ್ಬಿಡ್ತಾರೆ. ಸೊ ಇದು ನನಗೆ ಎಲ್ಲಿ ಸಿಕ್ತು ಇನ್ಫಾರ್ಮೇಶನ್ ಅಂದ್ರೆ, ನಾನು ಹೋದ ವರ್ಷ ಶೂಲಿನಿ ಯೂನಿವರ್ಸಿಟಿ, ಹಿಮಾಚಲ ಪ್ರದೇಶದಲ್ಲಿ ಶೂಲಿನಿ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ನಾನು ಸ್ನಾತಕೋತ್ತರ ಡಿಪ್ಲೊಮಾ ಇನ್ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಕ್ ಹೋದಾಗೆ ಈ ಎಲ್ಲಾ ವಿಚಾರಗಳನ್ನ ಅಲ್ಲಿ ಕಮಲ್ ಕಾಂತ್ ಸರ್ ಅಂತ ಇದ್ದಾರೆ, ಕಪಿಲ್ ಶರ್ಮಾ ಸರ್ ಅಂತ ಇದ್ದಾರೆ, ಹಾಗೂ ಫ್ರಾನ್ಸ್ ದೇಶದಿಂದ ಹಲವಾರು ಲೆಕ್ಚರ್ಸ್ಗಳು ನಮಗೆ ಝೂಮ್ ಮೀಟಿಂಗ್ ಅನ್ನ ತಗೊಂತಾ ಇದ್ರು. ಯಾಕಂದ್ರೆ ಫ್ರಾನ್ಸ್ ದೇಶದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ಬಿಟ್ರೆ ನೆಕ್ಸ್ಟ್ ಶೂಲಿನಿ ಯೂನಿವರ್ಸಿಟಿ, ಏಷ್ಯಾ ಖಂಡದಲ್ಲಿ ಶೂಲಿನಿ ಯೂನಿವರ್ಸಿಟಿ ಇದೆ. ಈಗ ನನ್ನ ಹೋರಾಟ ಏನು ಅಂತ ಹೇಳಿದ್ರೆ, ಮೈಸೂರು ಕರ್ನಾಟಕ ಯೂನಿವರ್ಸಿಟಿಯಲ್ಲೂ ಸ್ನಾತಕೋತ್ತರ ಡಿಪ್ಲೊಮಾ ತರಬೇಕು ಅನ್ನೋದು, ಕನ್ನಡದಲ್ಲಿ ತರಬೇಕು ಅಂತ ನಾನು ಹೋರಾಟವನ್ನ ನಡೆಸ್ತಾ ಇದ್ದೀನಿ. ಅದ್ರ ಬಗ್ಗೆ ಮುಂದೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಾತಾಡ್ತೀನಿ, ಈಗ ಬೇಡ. ಓಕೆ, ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ತುಂಬಾ ದಿನಕ್ಕೆ ದಿನ ಬೆಳೀತಿದೆ ಸ್ನೇಹಿತರೆ. ಇದರಲ್ಲಿ ಮೋಸ ವಂಚನೆ ಯಾಕೆ ಆಗ್ತಿದೆ ಅಂತಂದ್ರೆ, ಇದ್ರ ಬಗ್ಗೆ ಅರಿವು ಇಲ್ಲ ಜನರಿಗೆ, ಇದ್ರ ಬಗ್ಗೆ ಅರಿವಿಲ್ಲ. ನೋಡಿ, ಸಡನ್ ಆಗಿ ಕರೋನಾ ಎಂಟ್ರಿ ಆಯ್ತು. ಕರೋನಾ ಸಂದರ್ಭದಲ್ಲಿ ಯಾರ್ಯಾರು ಏನೇನ್ ಹೇಳಿದ್ರು ಎಲ್ಲರೂ ಮಾಡ್ಬಿಟ್ವಿ. ಕೆಲವೊಬ್ರು ಹೇಳಿದ್ರು ಶುಂಠಿ ತಿಂದ್ರೆ ಕರೋನಾ ಬರಲ್ಲ, ಮೆಣಸಿಕಾಯಿ ತಿಂದ್ರೆ ಕರೋನಾ ಬರಲ್ಲ, ಆ ಏನು ಸ್ಟೀಮ್ ತಗೊಂಡ್ರೆ ಕರೋನಾ ಬರಲ್ಲ, ಪ್ರಾಣಾಯಾಮ ಮಾಡಿದ್ರೆ ಕರೋನಾ ಬರಲ್ಲ, ಯೋಗ ಮಾಡಿದ್ರೆ ಕರೋನಾ ಬರಲ್ಲ, ಏನೇನೋ ಹೇಳಿದ್ರು. ಎಲ್ಲರೂ ಭಯಕ್ಕೆ ಎಲ್ಲವನ್ನೂ ಮಾಡ್ಬಿಟ್ವಿ ನಾವು. ಯಪ್ಪ ಕರೋನಾ ನನಗೆ ಬರ್ಲಿದ್ರೆ ಸಾಕಪ್ಪ ಅಂತ ಶುಂಠಿ ಕಷಾಯ ಕುಡಿತಾ ಇದ್ವಿ, ಯೋಗ ಮಾಡ್ತಿದ್ವಿ, ಪ್ರಾಣಾಯಾಮ ಮಾಡ್ತಿದ್ವಿ, ಏನೇನೋ ಸರ್ಕಸ್ ಮಾಡಿದ್ವಿ, ಹೌದಲ್ವಾ? ಯಾಕಂದ್ರೆ ನಮಗೆ ಕರೋನಾ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ಬಂದಿತ್ತು, ನಮ್ ಭಯಕ್ಕೆ ನಾವ್ ಏನೇನೋ ಮಾಡ್ಬಿಟ್ವಿ, ಅವೇರ್ನೆಸ್ ಇರ್ಲಿಲ್ಲ. ಆಮೇಲೆ ನಿಧಾನಕ್ಕೆ ಏನಾಯ್ತು, ಎರಡನೇ ಸಂದರ್ಭ ಮೂರನೇ ಸಂದರ್ಭದಲ್ಲಿ ಅವೇರ್ನೆಸ್ ಬಂತು, ವ್ಯಾಕ್ಸಿನ್ ಬಂತು, ಜನರಿಗೆ ಇದ್ರ ಬಗ್ಗೆ ಅರಿವು ಬಂತು. ಓಕೆ, ಕರೋನಾ ಅಂದ್ರೆ ಇದನ್ನ ನಾವು ಹೀಗೆ ಹೋಗ್ಲಾಡಿಸ್ಕೋಬೇಕು ಅಂತ ಗೊತ್ತಾಯ್ತು. ಈಗ ಕರೋನಾ ಎಷ್ಟೋ ಪಾಸಿಟಿವ್ ಬರ್ತಾ ಇದಾವೆ, ಬಟ್ ಜನ ಯಾರು ಭಯ ಭೀತರಾಗಿಲ್ಲ. ಕಾರಣ ಏನಂದ್ರೆ ವ್ಯಾಕ್ಸಿನ್ ಉಂಟು, ಇದಕ್ಕೊಂದು ಸೊಲ್ಯೂಷನ್ ಉಂಟು ಅನ್ನೋ ಧೈರ್ಯ. ಹಾಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ ಜನರಿಗೆ ಗೊತ್ತೇ ಇಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಎಲ್ಲರೂ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ಇದ್ರಲ್ಲಿ ಹೋಗೋದು, ಐಡಿ ಹಾಕೋದು, ನಮಗೆ ಬಿಟ್ಟಿ ದುಡ್ಡು ಬಂದ್ಬಿಡುತ್ತೆ, ನಾವು ಕೋಟ್ಯಾಧಿಪತಿ ಆಗ್ಬಿಡ್ತೀವಿ, ರಾತ್ರೋರಾತ್ರಿ ಹಣ ಗಳಿಸ್ಬಿಡ್ತೀವಿ, ಈ ರೀತಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಹಣ ಹಾಕೋದು, ಪ್ರಾಡಕ್ಟ್ಸ್ ತಗೊಳೋದು, ನಾವು ಕರೋಡ್ಪತಿ ಆಗ್ಬಿಡ್ತೀವಿ. ನಾನು 3 ತಿಂಗಳಲ್ಲಿ ಕಾರ್ ತಗೊಂಡ್ ತೋರಿಸ್ತೀನಿ, ನಾನು 3 ತಿಂಗಳಲ್ಲಿ ಟೀಮ್ ಕಟ್ ತೋರಿಸ್ತೀನಿ, ನಾನು 3 ತಿಂಗಳಲ್ಲಿ ಎಲ್ಲಿರ್ತೀನಿ ನೋಡಿ, ನಾನು 3 ತಿಂಗಳಲ್ಲಿ ಹೇಗಿರ್ತೀನಿ ನೋಡಿ ಅಂತಾನೆ. 3 ತಿಂಗಳಲ್ಲಿ ಅವನು ಆ ಕಂಪ್ನಿಯಲ್ಲೇ ಇರಲ್ಲ, ಬೇರೆ ಕಂಪ್ನಿ ಸೇರ್ಬಿಟ್ಟಿರ್ತಾನೆ, ಓಡೋಗ್ಬಿಟ್ಟಿರ್ತಾನೆ. ಅವ್ನಿಗೆ ಗೊತ್ತೇ ಇರಲ್ಲ ಪಾಪ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಗೊತ್ತಿರಲ್ಲ. ಸೊ ಈ ರೀತಿ ಸಂದರ್ಭಗಳು ಯಾಕೆ ಬರ್ತಾ ಇದಾವೆ, ಯಾಕೆ ಬರ್ತಿದೆ ಅಂತಂದ್ರೆ, ಈ ರೀತಿ ನಾವು ಮಾಡೋದ್ರಿಂದಾನೇ ಪೊಲೀಸ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ, ಮೀಡಿಯಾದವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅವ್ರೇನ್ ಹೇಳ್ತಿದಾರೆ ಅಂದ್ರೆ, ಅಲ್ಲಪ್ಪ ಒಂದ್ ವ್ಯಕ್ತಿ 1 ಲಕ್ಷ ರೂಪಾಯಿ ದುಡಿಯಾಕೆ ಎಷ್ಟು ಕಷ್ಟ ಇದೆ ಇವತ್ತು, ಇವ್ರು ಹೆಂಗೆ ನನ್ನ ಮಕ್ಕಳು ಕಣ್ಮುಚ್ಕೊಂಡು 1 ಲಕ್ಷ ದುಡಿತಾ ಇದ್ದಾರೆ, ಇದು ಲೀಗಲ್ಲ. ಏನೇನೋ ಹುಚ್ಚುಚ್ಚು ಮಾತಾಡ್ತಾರೆ, ವೇದಿಕೆ ಮೇಲೆ ಹೋಗಿ ಡ್ಯಾನ್ಸ್ ಹೊಡಿತಾರೆ, ಹೂವಿನಾರ ಹಾಕ್ತಾರೆ, ಹಂಗ್ ಮಾಡೋಣಂತಾರೆ, ಹಿಂಗ್ ಮಾಡೋಣಂತಾರೆ. ಹೆಂಗ್ ಇವ್ರು ದುಡ್ಡು ಮಾಡ್ತಾ ಇದ್ದಾರೆ? ಇದೇ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರೋದು. ನಿಮ್ ತಂದೆ ತಾಯಿಗೂ ಇದೇ ಪ್ರಶ್ನೆ ಕಾಡ್ತಾ ಇದೆ, ನಿಮ್ ಹೆಂಡತಿ ಮಕ್ಕಳಿಗೂ ಇದೇ ಪ್ರಶ್ನೆ ಕಾಡ್ತಾ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಮೀಡಿಯಾ ಡಿಪಾರ್ಟ್ಮೆಂಟ್, ಲಾಯರ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಇದೇ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಇದ್ರ ಬಗ್ಗೆ ಅರಿವು ಇಲ್ಲ ಸ್ನೇಹಿತರೆ, ಅರಿವಿಲ್ಲ ಇದ್ರ ಬಗ್ಗೆ.
ಅರಿವು ಅಂತಂದು ಹೇಳಿದ್ರೆ ಎಜುಕೇಶನ್ ಇಲ್ಲ. ವಾಟ್ ಈಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋ ಜ್ಞಾನ ಯಾರಿಗೂ ಇಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ನಾವು? ಐ ವಿಲ್ ಕಮ್ ಟು ದ ಪಾಯಿಂಟ್. ಓಕೆ, ನಾನು ವಿಷಯಕ್ಕೆ ಬರ್ತೀನಿ. ಈಗ ಅಮೆರಿಕ ತಗೊಳ್ಳಿ. ಓಕೆ, ಈಗ ಮೊನ್ನೆ ಬಂದಿರುವಂತ ಸರ್ವೆ, ಇದು ಮೊನ್ನೆ ನವೆಂಬರ್ ಅಲ್ಲಿ ಬಂದಿರುವಂತ ಸರ್ವೆ ಏನು ಅಂದ್ರೆ, ಅಮೆರಿಕ ಮತ್ತೆ ಚೈನಾಗೆ ಈಗ ಪೈಪೋಟಿ ನಡೀತಾ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ. ಒಂದು ಒಂದು ತಿಂಗಳಲ್ಲಿ ಅಮೆರಿಕ ಜಾಸ್ತಿ ಟರ್ನ್ ಓವರ್ ಮಾಡಿದ್ರೆ ಇನ್ನೊಂದು ತಿಂಗಳಲ್ಲಿ ಚೈನಾ ಜಾಸ್ತಿ ಟರ್ನ್ ಓವರ್ ಮಾಡ್ತಾ ಇದೆ. ಅಮೆರಿಕ ತುಂಬಾ ದೊಡ್ಡ ಟರ್ನ್ ಓವರ್ ಮಾಡ್ತಾ ಇರುವಂತ ದೇಶ ಆಗಿತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ನೇರ ಮಾರುಕಟ್ಟೆಯಲ್ಲಿ. ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ನಾನಿಲ್ಲಿ ಕಂಪನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯ ಬಗ್ಗೆ ಮಾತಾಡ್ತಿಲ್ಲ. ಸ್ವಲ್ಪ ಜನ ಇರ್ತಾರೆ ಅವರಿಗೆ ಹಿಂಗೆ ಕುದುರೆಗೆ ಹಾಕ್ದಂಗೆ ಯೋಚನೆ ಇರಲ್ಲ, ಕಂಪನಿ ಅಂತ ತಿಳ್ಕೊಂತಾರೆ. ನಾನು ಇಂಡಸ್ಟ್ರಿ ಉದ್ಯಮಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಟ್ರೈನರ್ ನಾನು, ಐ ಆಮ್ ನಾಟ್ ಕಂಪನಿ ಟ್ರೈನರ್. ಸೊ ದಯವಿಟ್ಟು ಮೈಂಡ್ ಕ್ಲಿಯರ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೂ ಒಂದೇ, MLM ಅಂದ್ರೂ ಒಂದೇ, ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೂ ಒಂದೇ. ಓಕೆ, ಸೊ ನಿಮಗೆ ಒಂದು ಸರ್ವೆ ತೋರಿಸ್ತೀನಿ ನೋಡಿ ಏನಾಗಿತ್ತು ಇಲ್ಲಿ ಅಂತಂದೇಳಿ. ಓಕೆ, ಸೇಲ್ಸ್ ಟರ್ನ್ ಓವರ್. ಓಕೆ, ಚೈನಾದು USA ಕಂಪೇರ್ ಮಾಡಿದ್ರೆ ಚೈನಾದು ಫಸ್ಟ್, ಇದು USA ನಂಬರ್ 1 ಅಲ್ಲಿ ಇದ್ದಾರೆ, ನಂಬರ್ 2 ಅಲ್ಲಿ ಚೈನಾ ಇದ್ದಾರೆ ಸ್ನೇಹಿತರೆ, ನಂಬರ್ 3 ಅಲ್ಲಿ ಕೊರಿಯಾದವ್ರು ಇದ್ದಾರೆ. ಕೊರಿಯಾದವ್ರು. ನಾನೀಗ ನೆಕ್ಸ್ಟ್ ಇದ್ರ ಬಗ್ಗೆ PhD ಮಾಡ್ತಾ ಇದ್ದೀನಿ. ನಾನು MBA ಡೈರೆಕ್ಟ್ ಸೆಲ್ಲಿಂಗ್ ಮಾಡಿ MBA ಇನ್ PhD, ಇದು ಡೈರೆಕ್ಟ್ ಸೆಲ್ಲಿಂಗ್ ಇನ್ PhD ಕೂಡ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ಕೆಲವೊಂದು ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೆ ಓದಿದ ಮೇಲೆ, ನನಗೇನಾದ್ರೂ ಆ ಇನ್ಫಾರ್ಮೇಶನ್ ಬಗ್ಗೆ ಸರ್ವೆ ಮಾಡಿದ್ಮೇಲೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನು ಫ್ರೀ ಝೂಮ್ ಮೀಟಿಂಗ್ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ಲಿ ಫ್ರೀ ಮಾಡೋದ್ರಿಂದ ಬೆಲೆ ಇರೋದಿಲ್ಲ, ಬಟ್ ಆದ್ರೂ ನಾನು ಫ್ರೀ ಮಾಡ್ತಾ ಇದ್ದೀನಿ. ಬಟ್ ನೀವು ಇಂಟ್ರೆಸ್ಟ್ ಕೊಟ್ಟು ಕೇಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇದನ್ನ ವೇಸ್ಟ್ ಮಾಡೋದಿಲ್ಲ ಇನ್ಫಾರ್ಮೇಶನ್ ಅಂತ ನನಗೆ ಗೊತ್ತು. 4ನೇ ಸ್ಥಾನದಲ್ಲಿ ಜರ್ಮನ್ ಇದೆ ಸ್ನೇಹಿತರೆ, 5ನೇ ಸ್ಥಾನದಲ್ಲಿ ಜಪಾನ್ ಇದೆ, ಆಮೇಲೆ ಬ್ರೆಜಿಲ್, ಮೆಕ್ಸಿಕೋ, ಫ್ರಾನ್ಸ್, ಮಲೇಷಿಯಾ. ಎಷ್ಟು ಮಲೇಷಿಯಾ, ಮೆಕ್ಸಿಕೋ ಎಷ್ಟಿದೆ, ಬ್ರೆಜಿಲ್ ಎಷ್ಟಿದೆ, ಜರ್ಮನ್ ಎಷ್ಟಿದೆ? ನಮ್ಮ ದೇಶದ್ಗಿನ, ನಮ್ಮ ಕರ್ನಾಟಕದಷ್ಟು ಇರುವಂತಹ ದೇಶ ನಮ್ಮನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗ್ತಾ ಇದೆ. ನಮ್ಮ ದೇಶ 11ನೇ ಸ್ಥಾನದಲ್ಲಿ ಬಂದಿದೆ ಈಗ. 11ನೇ ಸ್ಥಾನದಲ್ಲಿ ಇಂಡಿಯಾ ಇದೆ. ನಮ್ಮ ದೇಶದ ಜನಸಂಖ್ಯೆ ಆದ್ರೂ ಎಷ್ಟು ನಿಮಗೆ ಗೊತ್ತಾ? ಒಬ್ಬೊಬ್ಬನು ಒಂದೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಪೇಸ್ಟ್, ಒಂದು ಸಾಬೂನ್ ತಗೊಂಡ ಅಂತಂದು ಹೇಳಿದ್ರೆ ಚೈನಾನು ಕಿತ್ಕೊಂಡು ಹೋಗುತ್ತೆ, USA ಕಿತ್ಕೊಂಡು ಹೋಗುತ್ತೆ. ಅಷ್ಟು ಟರ್ನ್ ಓವರ್ ಮಾಡ್ಬೋದು ನಾವು. ಬರೇ ಒಂದು ಸಾಬೂನ್ ತಗೊಂಡ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಬರೇ ಒಂದು ಪೇಸ್ಟ್ ತಗೊಂಡ್ರೆ. ಸೊ ಏನಾಗ್ತಾ ಇದೆ ಮತ್ತೆ ಭಾರತದಲ್ಲಿ? ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಜನ ಹೀಯಾಳಿಸ್ತಾ ಇದ್ದಾರೆ? ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಜನ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಮುಖ ತೋರಿಸ್ತಾ ಇಲ್ಲ, ಭಯಭೀತರಾಗಿದ್ದಾರೆ? ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಇದೊಂದು ಹೊಲಸು ದಂಧೆ, ಇದೊಂದು ಹೊಲಸು ವೃತ್ತಿ ಅಂತ ತಿಳ್ಕೊಂಡಿದ್ದಾರೆ? ವೈ ವೈ ಯೋಚನೆ ಮಾಡಿ. ಯಾಕೆ ಅಂತಂದು ಹೇಳಿದ್ರೆ, ಅಮೆರಿಕದಲ್ಲಿ ಇದಕ್ಕೆ ಸಂಘಟನೆಗಳು ಇದ್ದಾವೆ, ಚೈನಾದಲ್ಲಿ ಇದಕ್ಕೆ ಸಂಘಟನೆಗಳು ಇದ್ದಾವೆ, ಅಮೆರಿಕದಲ್ಲಿ ಎಲ್ಲ ನೆಟ್ವರ್ಕರ್ಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ನೆಟ್ವರ್ಕರ್ಗಳು ಒಬ್ಬರನ್ನ ಒಬ್ಬರು ತುಳಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಕಾಲೆಳೆಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಗೆಟಿಂಗ್ ಅದೇ ಹೇಳ್ತಾರಲ್ಲ, ಒಂದು ನೀವು ಕತೆ ಕೇಳಿರ್ಬೋದು ಬಹಳ ಜನ, ಸಮುದ್ರದ ತೀರನಲ್ಲಿ ಏಡಿ ಏಡಿ ಕ್ರಾಬ್ ಇಟ್ಟಿರ್ತಾರೆ. ಸೊ ಎಲ್ಲ ದೇಶದ ಕ್ರಾಬ್ಗಳನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಆ ಎಲ್ಲ ದೇಶದ ಕ್ರಾಬ್ ಅಂದ್ರೆ ಏಡಿಗಳನ್ನ ಪ್ರದರ್ಶನ ಮಾಡುವಾಗ ಬಾಯಿ ಮುಚ್ಚಿರ್ತಾರೆ, ಬಾಯಿ ಮುಚ್ಚಿರ್ತಾರೆ ಆ ಡಬ್ಬಿದು, ಬಕೆಟ್ ಇಂದು. ಬಟ್ ನಮ್ಮ ಭಾರತ ದೇಶದ ಬಕೆಟ್ ಇಂದು ಏಡಿ ಕ್ರಾಬಿನ ಬಾಯಿಯನ್ನ ಮುಚ್ಚಿರಲ್ಲ, ಬಕೆಟ್ ಬಾಯಿಯನ್ನ ಮುಚ್ಚಿರಲ್ಲ. ಸೊ ಆ ಸಂಶೋಧನೆ ಮಾಡೋರು ಬರ್ತಾರೆ, ಯಾವ ದೇಶದ ಏಡಿ ಸ್ಟ್ರಾಂಗ್ ಇದೆ ಅಂತ ನೋಡ್ಕೊಂತ ಬರ್ತಾರೆ. ಇದು ಜರ್ಮನ್ದು ಸರ್, ಇದು ಫ್ರಾನ್ಸ್ ಸರ್, ಇದು USA ಸರ್, ಇದು ಹಿಂಗೆ ಸರ್ ಅಂತ ಬರ್ತಾರೆ. ನಮ್ಮ ಭಾರತ ದೇಶದ ಏಡಿ ಬಂದ್ಮೇಲೆ ಅದಕ್ಕೆ ಬಾಯಿನೇ ಮುಚ್ಚಿರಲ್ಲ. ಅವಾಗ ಅವನು ಆ
ಸಂಶೋಧನೆ ಮಾಡೋ ಡಾಕ್ಟರ್ ಹೇಳ್ತಾನೆ, ರೀ ಬಾಯಿ ಮುಚ್ಚ್ರಿ, ಹೊರಗಡೆ ಬಂದು ಏಡಿ ಯಾರಿಗಾದ್ರೂ ಕಡಿದ್ರೆ ಏನ್ ಗತಿ ಅಂತ. ಅವ್ರು ಹೇಳ್ತಾರೆ, ಸರ್ ಟೆನ್ಷನ್ ತಗೋಬೇಡಿ, ಇದು ಇಂಡಿಯಾದ ಏಡಿ, ಭಾರತ ದೇಶದ್ದು. ಇಲ್ಲಿ ಒಂದು ಏಡಿ ಮೇಲ್ ಹತ್ಬೇಕಾದ್ರೆ ಇನ್ನೊಂದು ಏಡಿ ಕ್ರಾಬ್ ಕಾಲಿಡಿದು ಎಳೆದ್ ಬಿಡುತ್ತೆ. ಇದಕ್ಕೆ ಮುಚ್ಚಳದ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ಮೇಲೆ ಹತ್ತುತ್ತು ಅನ್ನೋದ್ರಲ್ಲಿ ಇನ್ನೊಂದು ಕಾಲಿಡಿದು ಎಳೆದ್ ಬಿಡುತ್ತೆ. ಸೊ ಇಲ್ಲಿ ಯಾರು ಹೊರಗಡೆ ಬರೋದಿಲ್ಲ, ಯಾವ ಏಡಿನೂ ಬರಲ್ಲ. ಬಟ್ ಆ ದೇಶದ ಏಡಿಗಳು ಹಾಗಲ್ಲ. ಯಾರಾದ್ರೂ ಒಬ್ರು ಮೇಲ್ ಹತ್ತುತ್ತಿದ್ದಾರೆ ಅಂದ್ರೆ ಇನ್ನೊಂದ್ 2 ಏಡಿಗಳು ಪುಷ್ ಮಾಡ್ತವೆ. ಪುಷ್ ಮಾಡ್ಬಿಟ್ಟು ಏನ್ ಮಾಡ್ತವೆ ಅಂತಂದ್ ಹೇಳಿದ್ರೆ, ನೀನ್ ಹತ್ತು, ನೀನ್ ಹೋಗು ಹೊರಗಡೆ, ನೀನ್ ಜಯಶಾಲಿಯಾಗಿ ಮೊದ್ಲು ಅಂತಂದ್ ಹೇಳಿ ಮುಂದೆ ದಬ್ತಾರೆ. ಹಾಗಾಗಿ ಆ ಭಯಕ್ಕೆ ಬಾಯಿ ಮುಚ್ಚಿದ್ದಾರೆ. ನಮಗೆ ಭಯನೇ ಇಲ್ಲ. ಯಾಕಂದ್ರೆ ನನಗೆ ಗ್ಯಾರಂಟಿ ಇದೆ ಸರ್, ನಮ್ಮ ಏಡಿ ಒಂದ್ ಮೇಲೆ ಹತ್ತು ಅಂದ್ರೆ ಇನ್ನೊಂದ್ ಏಡಿ ಕಾಡು ಹಿಡಿದು ಎಳೆದ್ ಬಿಡುತ್ತೆ. ಹಾಗಾಗಿ ಅದಕ್ಕೆ ಮುಚ್ಚಣಿಕೆ ಅವಶ್ಯಕತೆ ಇಲ್ಲ ಅಂತ. ಸೊ ಇದು ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸತ್ಯ ಅಂತ ಅನಿಸ್ತು ಸ್ನೇಹಿತರೆ. ನನಗೆ ಸುದೀರ್ಘವಾದಂತಹ 20 ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ನಾನು ಬ್ಯಾಗ್ ಹಾಕೊಂಡು ಮನೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿದ್ದೇನೆ. ನಾನು ಇಲ್ಲಿ ಬಂದು ಫಾಲ್ತು ಮಾತಾಡ್ತಾ ಇಲ್ಲ. ಓಕೆ, 10 ವರ್ಷ 12 ವರ್ಷ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸೈಕಲ್ ಹೊಡೆದಿದ್ದೇನೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಕೋಟಿ ಗಂಟ್ಲೆ ಲಕ್ಷ ಗಂಟ್ಲೆ ಹಣ ದುಡ್ದಿದ್ದೇನೆ. ಬೀದಿಗೂ ಬಂದಿದ್ದೇನೆ. ಸಕ್ಸಸ್ ಫೇಲ್ಯೂರ್ ಎರಡನ್ನ ಟೇಸ್ಟ್ ಮಾಡಿದ್ದೇನೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಇಲ್ಲಿ ನಡೀತಿರೋ ಅನ್ಯಾಯ ಮೋಸದ ವಿರುದ್ಧ ಧ್ವನಿ ಎತ್ತಾನ ಅಂತಂದೇಳಿ ಅಖಿಲ ಭಾರತ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಘಟನೆಯನ್ನ ಕೂಡ ನಿರ್ಮಾಣ ಮಾಡಿದೆ. ಈಗ ನಾನೊಬ್ಬ ಹೋರಾಟಗಾರ, ಈಗ ನಾನೊಬ್ಬ ಲೇಖಕ. 5-6 ಪುಸ್ತಕಗಳನ್ನ ಬರೆದಿದ್ದೀನಿ. ಓಕೆ, ಇದು ನಾನು ಬರೆದಂತಹ ಪುಸ್ತಕ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ. ಜ್ಞಾನ ಭಂಡಾರ ಅಂತ 3 ಪುಸ್ತಕಗಳು ಇರ್ತವೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಡೀತಿರೋ ಮೋಸ ಅನ್ಯಾಯದ ವಿರುದ್ಧ ಬರೆದಿದ್ದೀನಿ. ಆಮೇಲೆ ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ರೆಗ್ಯುಲೇಷನ್ ಗೂಗಲ್ ಅಲ್ಲಿ ಹಿಂದಿ ಇಂಗ್ಲಿಷ್ ಅಲ್ಲಿ ಇದೆ, ಇದರಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಿ ಬರೆದಿದ್ದೀನಿ. ಈ ಪುಸ್ತಕ ಯಾರಿಗಾದ್ರೂ ಬೇಕಾದ್ರೆ 9739313938 ಈ ನಂಬರಿಗೆ ಕರೆ ಮಾಡಿ. ನಂದೇ ಇದು ನಂಬರ್, ಪರ್ಸನಲ್ ನಂಬರ್ ನಂದು. ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ 3 ಪುಸ್ತಕ ಇರುತ್ತೆ. 3 ಪುಸ್ತಕ ಸೇರಿ ತುಂಬಾ ಕಡಿಮೆ ಬೆಲೆಗೆ, ಅಂದ್ರೆ ಪ್ರಿಂಟಿಂಗ್, GST ಮತ್ತೆ ಸರ್ವಿಸ್ ಕೊರಿಯರ್ ಚಾರ್ಜಸ್ ಬಿಟ್ರೆ ಮತ್ತೇನು ತಗೊಂತ ಇಲ್ಲ. ಟೀಮ್ ಕಟ್ಟೋದು ಹೇಗೆ, ಕಡಿಮೆ ಸಮಯದಲ್ಲಿ ಹಣ ಹೇಗೆ ಗಳಿಸಬಹುದು. ಸೊ ತುಂಬಾ ಜನ ಪುಸ್ತಕ ತಗೊಂತಿದ್ದಾರೆ. ತುಂಬಾ ಕಡಿಮೆ ಸ್ಟಾಕ್ ಅವೈಲೇಬಲ್ ಇದೆ. ಆದಷ್ಟು ಜಲ್ದಿ ತೆಗೆದುಕೊಳ್ಳಿ. ಹಾಗಾಗಿ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರು ಶಿಕ್ಷಣವನ್ನು ಪಡಿತಾರೆ ಅವರು ಹುಲಿಯ ತರ ಗರ್ಜನೆ ಮಾಡಬಹುದು ಅಂತ. ಹಾಗೆ ನಾನು ಕೂಡ ಹೇಳ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಜ್ಞಾನವನ್ನು ಪಡಿತಾರೋ ನೆಟ್ವರ್ಕ್ ಮಾರ್ಕೆಟಿಂಗ್ ಅವರು ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಹುಲಿ ತರ ಗರ್ಜನೆ ಮಾಡಬೇಕು ಅಂತ ಹೇಳಿದ್ರೆ ಈ MLM ಬಿಸ್ನೆಸ್ ಜ್ಞಾನ ಭಂಡಾರ ಪುಸ್ತಕನ ಇವತ್ತೇ ಖರೀದಿ ಮಾಡಿ. ಸೊ 97393139 ಈ ನಂಬರ್ಗೆ ಕಾಲ್ ಮಾಡಿ. ನಾನು ನಿಮಗೆ ಹೇಗೆ ತಗೋಬೇಕು ಅಂತ ಹೇಳ್ತೀನಿ. ಫ್ರೀ ಹೋಮ್ ಡೆಲಿವರಿನೂ ಇರುತ್ತೆ. ಸೊ ಇದನ್ನ ಮೊದಲು ಫೈನ್ ಸ್ನೇಹಿತರೆ, ಇನ್ನು ಹೊರಡ್ತೀನಿ ನಾನು. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಲಿಂಕ್ ನ ಶೇರ್ ಮಾಡೋದು ದಯವಿಟ್ಟು ಮರಿಬೇಡಿ. ಮತ್ತೆ ಆಲ್ ದ ಬೆಸ್ಟ್. ಮತ್ತೇನಾದ್ರೂ ಇದ್ರೆ ನನ್ನ ಜೊತೆ ಪರ್ಸನಲ್ ಟಚ್ ಇರಿ. ಲವ್ ಯು, ಟೇಕ್ ಕೇರ್, ಬಾಯ್.